ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ನಾನು ಸುಷ್ಮಾ. ಇವತ್ತು ತೋಟಗಾರಿಕಾ ಮೇಳ ಬಾಗಲಕೋಟೆಯಲ್ಲಿ ನಾವು ಸ್ಟಾಲ್ ಹಾಕೊಂಡಿದ್ದೀವಿ. ವಿಫಾರ್ಮ್ಸ್ ಕಂಪ್ನಿಯ ಬಗ್ಗೆ ಮತ್ತು ನಿಮ್ಮ ಜೈವಿಕ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಮೇಡಮ್. ವಿಫಾರ್ಮ್ ಸಂಸ್ಥೆ ಒಂದು ಜೈವಿಕ ಉತ್ಪನ್ನ ಮತ್ತು ಅದರ ಬಗ್ಗೆ ಮಾಹಿತಿ ಕೊಡೋದಾದರೆ, ನಮ್ಮ ವಿಫಾರ್ಮ್ ಸಂಸ್ಥೆಯು ಜೈವಿಕ ಗೊಬ್ಬರಗಳನ್ನು ಉತ್ಪಾದಿಸುವುದು ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ಪಾದಿಸುವ ಮೂಲಕ ಸುಸ್ಥಿರ ಕೃಷಿ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದು, ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ನಮ್ಮ ವಿಫಾರ್ಮ್ ಸಂಸ್ಥೆಯ ದಯ ಉದ್ದೇಶಗಳು ಅಂತಂತಂದರೆ ಮಣ್ಣಿನ ಆರೋಗ್ಯವನ್ನು ಪುನರುಜ್ಜೀವನಗೊಳಿಸುವುದು, ಶೇಷಮುಕ್ತ ಕೃಷಿಯನ್ನು ಮಾಡಿಸುವುದು ಮತ್ತು ಉತ್ಪಾದನಾ ವೆಚ್ಚವನ್ನು ರೈತರ ಹತ್ರ ಕಡಿಮೆ ಮಾಡಿಸುವುದು ನಮ್ಮ ದಯ ಉದ್ದೇಶಗಳಾಗಿವೆ. ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯವಾಗುತ್ತದೆ. ನಾವು ಬರೀ ತೋಟಕ್ಕೆ ರಸಗೊಬ್ಬರಗಳನ್ನು ಹಾಕೋದು ಸೂಕ್ತವಲ್ಲ. ಯಾವುದೇ ಬೆಳೆ ಆಗಲಿ ರಸಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಹಾಕಿಕೊಂಡು ಬಳಸಿದಾಗ ಇನ್ನೂ ಉತ್ತಮವಾಗಿ ಹೆಚ್ಚಿನ ಇಳುವರಿ ಪಡೆಯೋಕ್ಕೆ ರೈತರಿಗೆ ಸಹಾಯವಾಗುತ್ತದೆ. ಜೈವಿಕ ಗೊಬ್ಬರಗಳು ಪುಡಿ ಮತ್ತು ದ್ರವ ರೂಪದಲ್ಲಿ ಎರಡೂ ರೂಪದಲ್ಲೂ ಸಿಗುತ್ತವೆ. ಅವುಗಳನ್ನು ಸಾವಯವ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಬಳಸಿದಾಗ ಹೆಚ್ಚಿನ ಇಳುವರಿಯನ್ನು ರೈತರು ಪಡೆಯಬಹುದಾಗಿದೆ. ನಮ್ಮ ರೈತರು ಕಬ್ಬಿನ ಬೆಳೆಗೆ ನಾಟಿಗೂ ಮುಂಚೆ ಒಂದು 10 ಟನ್ FOM ಜೊತೆ 5 kg ಅಜೋಸ್ಪೆರಿಲಮು, ಅಜಿಟೋಬ್ಯಾಕ್ಟರು ಮತ್ತು 5 kg ಟ್ರೈಕೋಡರ್ಮಾ, ವಾಮು ಮತ್ತು PSB KMಗಳನ್ನು ಮೆಟರೈಸಿಯಮ್ಗಳನ್ನು ಹಾಕುವುದರಿಂದ ಕಬ್ಬಿನ ಬೆಳೆಗೆ ಉತ್ಪಾದನವನ್ನು ಹೆಚ್ಚಿಸೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ವಿಫಾರ್ಮ್ ಸಂಸ್ಥೆಯಲ್ಲಿ ನಾವು ಒಂದು ಕಬ್ಬಿಗಾಗಿ ವಿಶೇಷವಾಗಿ 3 ಕಿಟ್ಗಳನ್ನು ರೈತರಿಗೆ ನೀಡ್ತಾ ಇದ್ದೀವಿ. ಮೊದಲ ಕಿಟ್ಟು ಸ್ಟಾರ್ಟರ್ ಕಿಟ್ ಆಗಿ ಕಬ್ಬಿಗೆ ಕೊಡ್ತಾ ಇದ್ದೀವಿ. ಆ ಸ್ಟಾರ್ಟರ್ ಕಿಟ್ಗಳನ್ನು ನೀವು 15ರಿಂದ 45 ದಿನಗಳ ಅಂತರದಲ್ಲಿ ರೈತರು ಬಳಸಬಹುದಾಗಿದೆ. ಈ ಒಂದು ಕಿಟ್ನ ಬಳಸುವುದರಿಂದ ನಿಮಗೆ ಹೆಚ್ಚಿನ ಒಂದು ಮೊಳಕೆ ಹೊಡೆಯುವ ಸಾಮರ್ಥ್ಯ ಆಗಿರ್ಬೋದು, ಆರಂಭಿಕ ಒಂದು ಕಬ್ಬಿನ ಬೆಳವಣಿಗೆ ಮತ್ತು ಅದರ ಒಂದು ಸದೃಢತೆಗೆ ಈ ಒಂದು ಕಿಟ್ಟು ಮೊದಲ ಕಿಟ್ಟು ಹೆಲ್ಪ್ ಆಗುತ್ತದೆ. ಎರಡನೆಯ ಕಿಟ್ಟು ಮರಿಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ದ್ವಿತೀಯ ಸಂಶ್ಲೇಷಣೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಬಲವಾದ ಒಂದು ಕಾಂಡಗಳ ರಚನೆಗೆ ಕಬ್ಬಿಗೆ ಹೆಲ್ಪ್ ಆಗುತ್ತೆ. ಈ ಒಂದು ಕಿಟ್ಟನ್ನು ನಾವು 45ರಿಂದ 90 ದಿನಗಳ ಅಂತರದಲ್ಲಿ ಬಳಸಬಹುದಾಗಿದೆ. ಮೂರನೇ ಕಿಟ್ಟು 90ರಿಂದ 150 ದಿನಗಳ ಅಂತರದಲ್ಲಿ ನಾವು ನೀಡಬಹುದು ಬೆಳೆಗೆ. ಈ ಒಂದು ಮೂರನೇ ಕಿಟ್ಟು ಕೊಡುವುದರಿಂದ ಕಬ್ಬಿನ ಒಂದು ಗಾತ್ರ ಮತ್ತು ಗಣಿಕೆಯ ಉದ್ದವನ್ನು ಹೆಚ್ಚಿಸಬಹುದಾಗಿದೆ. ಮತ್ತು ಅದರ ಜೊತೆಗೆ ಕಬ್ಬಿನ ಒಂದು ಸಕ್ಕರೆ ಅಂಶವನ್ನು ಹೆಚ್ಚಿಗೆ ಮಾಡುವುದು ಈ ಒಂದು 3 ಕಿಟ್ಗಳ ವಿಶೇಷವಾಗಿದೆ. ಈ ಕಿಟ್ಗಳನ್ನು ರೈತರು ಬಳಸಿಕೊಂಡು ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡ್ಕೋಬೋದಾಗಿದೆ. ನಮ್ಮ ವಿಫಾರ್ಮ್ ಸಂಸ್ಥೆಯಲ್ಲಿ ರೈತರಿಗೆ ಹಲವಾರು ಜೈವಿಕ ಉತ್ಪನ್ನಗಳು ಸಿಗುತ್ತವೆ. ಅಂದರೆ ಅಜಿಟೋಬ್ಯಾಕ್ಟರು, ಅಜೋಸ್ಪೆರಿಲಮು, PSB KMB ಜೈವಿಕ ಗೊಬ್ಬರಗಳು ಸಿಗುತ್ತವೆ. ಅದರ ಜೊತೆಗೆ ಸಾವಯವ ಉತ್ತೇಜಕಗಳಾದ ಹ್ಯೂಮಿಕ್ ಆ್ಯಸಿಡು, ಪಲ್ವಿಕ್ ಆ್ಯಸಿಡು, ಅಮೈನೋ ಆ್ಯಸಿಡು, ವಾಮ್ ಅಂತ ಸಿಗುತ್ತದೆ, ಮೆಟರೈಸಿಯಮ್ಮು, PSB KMB ಈ ಥರದ ಎಲ್ಲ ಜೈವಿಕ ಗೊಬ್ಬರಗಳನ್ನು ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಇದು ಒಂದು ವಿಫಾರ್ಮ್ ಸಂಸ್ಥೆಯ ವೆಬ್ಸೈಟ್ ಅಥವಾ ಯೂಟ್ಯೂಬ್ ಅಥವಾ FBಯಲ್ಲಿ ನಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ನೀವು ಯಾವ ಥರ ಆರ್ಡರ್ ಮಾಡ್ಕೋಬೇಕು ಅಂತಂದರೆ ನೀವು ನಮ್ಗೆ ಫೋನ್ ಮಾಡಿ ನೀವು ಅಲ್ಲೇ ಬಂದು ತೊಗೋಬೋದು. ಇಲ್ಲ ನಿಮ್ಗೆ VRL ಥ್ರೂ ಇಲ್ಲ KSRTC ಥ್ರೂ ನಾವು ನಿಮಗೆ ಉತ್ಪನ್ನಗಳನ್ನು ನಿಮ್ಮ ಊರಿಗೆ ತಲುಪಿಸುವಂಥ ಕೆಲಸನ ಮಾಡ್ತಿದ್ದೀವಿ. ಧನ್ಯವಾದಗಳು.